ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾಳ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬೆನ್ನು ನೋವು ಅಂತ ಬೇಲ್ ಪಡೆದ ದಾಸನಿಗೆ ಮತ್ತೆ ಸಂಕಷ್ಟ. ಶಸ್ತ್ರಚಿಕಿತ್ಸೆ ಮಾಡಿಸದೇ ಇರೋದು ದರ್ಶನ್ಗೆ ಮುಳುಗು. ಜಾಮೀನು ರದ್ದಾದ್ರೆ 6 ವಾರಕ್ಕೂ ಮೊದಲೇ ಜೈಲು ಸೇರುವ ಸಾಧ್ಯತೆ. ಮಹಿಳೆಯರ ಬಳಿಕ ಪುರುಷರಿಗೂ ಶಕ್ತಿ ನೀಡುತ್ತಾ ಸರ್ಕಾರ. ಮಕ್ಕಳೊಂದಿಗಿನ ಸಂವಾದದಲ್ಲಿ ಡಿಸಿಎಂ ಡಿಕೆಶಿ ಸುಳಿವು. ವಯಸ್ಸಿನ ಮಿತಿ ನಿರ್ಧರಿಸಿ ಪ್ರಯಾಣಕ್ಕೆ ಚಿಂತನೆ ನಡೆಸ್ತೀವಿ ಎಂದ ಡಿಸಿಎಂ. ಚಿಕ್ಕಬಳ್ಳಾಪುರಕ್ಕೂ ಚಾಚಿದ ವಕ್ಫ್ ಬೋರ್ಡ್ ಕಬಂಧ ಬಾಹು. ಚಿಂತಾಮಣಿಯಲ್ಲಿ ಉಳುಮೆ ಮಾಡ್ತಿದ್ದ ರೈತರ ಭೂಮಿ ವಕ್ಫ್ ಆಸ್ತಿ ಎಂದು ನಮೂದು. ಕೋಲಾರದಲ್ಲೂ 100 ಎಕರೆ ಜಮೀನು ನುಂಗಿರುವ ವಕ್ಫ್. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಭೀಕರ ಅಪಘಾತ. ಎಣ್ಣೆ ಪಾರ್ಟಿ, ಮೋಜು ಮಸ್ತಿ, ಮನೆಗೆ ಹೊರಟ 6 ಸ್ನೇಹಿತರು ಮಸಣಕ್ಕೆ. ಬೆಚ್ಚಿ ಬೀಳಿಸ್ತಿವೆ ಅಪಘಾತದ ಒಂದೊಂದು ದೃಶ್ಯಗಳು. ಭಾರತೀಯ ಚಿತ್ರರಂಗದಲ್ಲಿ ಟಾಲಿವುಡ್ ನಟ ಅಲ್ಲು ಅರ್ಜುನ್ ದಾಖಲೆ. ಪುಷ್ಪ 2 ಚಿತ್ರಕ್ಕೆ 300 ಕೋಟಿ ರೂಪಾಯಿ ಸಂಭಾವನೆ ಪಡೆದಿರುವ ನಟ. ಸಂಭಾವನೆಯಲ್ಲಿ ದಿಗ್ಗಜರನ್ನೇ ಹಿಂದಿಕ್ಕಿದ ಐಕಾನ್ ಸ್ಟಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.